forever on fire. ಅಮೆರಿಕದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಆಪರೇಷನ್ ಸಕ್ಸಸ್ ಆಗಿದೆ. ಕೊನೆಗೂ ಫಲಿಸಿತು ಶಿವಣ್ಣ ಅಭಿಮಾನಿಗಳ ಪ್ರಾರ್ಥನೆ. ಇಡೀ ಕರುನಾಡು ಪ್ರಾರ್ಥಿಸ್ತಾ ಇತ್ತು ಶಿವಣ್ಣ ಅವರಿಗೆ ಸರ್ಜರಿ ಸಕ್ಸಸ್ ಆಗಲಿ, ಬೇಗ ಗುಣಮುಖರಾಗಲಿ ಅಂಥೇಳಿ. ಈಗ ಶಿವಣ್ಣ ಅವರ ಲಕ್ಷಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಪರೇಷನ್ ನಡೆದಿದೆ. ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಮುರುಗೇಶ್ ಅವರು ಹೇಳಿದ್ದಾರೆ. ಅವರೇ ಈಗ ಆಪರೇಷನ್ ಮಾಡಿದ್ದು ನಮ್ಮವರೇ ಅವರು. ಶಿವಣ್ಣಗೆ ಇಂದಿನಿಂದ 25 ದಿನಗಳವರೆಗೆ ಸಂಪೂರ್ಣ ಬೆಡ್ ರೆಸ್ಟ್ ಇರುತ್ತೆ. ಅಂದರೆ ಶಿವಣ್ಣ ಹೇಳಿದರು ಮೊನ್ನೆ ಅಮೇರಿಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಜನವರಿ 2025 25ನೇ ತಾರೀಕು ಫ್ಲೈಟ್ ಹತ್ತಾರೆ ಅಮೇರಿಕದಿಂದ. 26ಕ್ಕೆ ಬೆಂಗಳೂರಿಗೆ ರೀಚ್ ಆಗ್ತಾರೆ. ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ನಾನು ಹುಷಾರಾಗಿ ಬರ್ತೀನಿ ಅಂತ ಶಿವಣ್ಣ ಹೇಳೋಗಿದ್ರು. ಈಗ ನಿನ್ನೆ ಅವರಿಗೆ ಸರ್ಜರಿ ಸಕ್ಸಸ್ ಆಗಿದೆ. ಸರ್ಜರಿಗಿಂತ ಮುಂಚೆ ಶಿವಣ್ಣ ಕೆಲವೊಬ್ಬರ ಜೊತೆ ಮಾತಾಡಿದರು. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಗುಣಮುಖರಾಗಲಿ, ಬೇಗ ಹುಷಾರಾಗಿ ಬನ್ನಿ ಅಂಥೇಳಿ ಹಾರೈಸಿದ್ರು. ನೋಡಿ, ಆಪರೇಷನ್ಗೆ ಮುನ್ನ ಅವರು ಒಂದು ಕರೆಯನ್ನು ಮಾಡಿ ಸಂದೇಶವನ್ನು ಕೂಡ ಕೊಟ್ಟಿದ್ದರು. ಬಟ್ ಈಗ ಡಾಕ್ಟರ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಆಪರೇಷನ್ ಸಕ್ಸಸ್ ಆಗಿದೆ. ಫ್ಲೋರಿಡಾದ ಮಿಯಾಮಿ ಅನ್ನುವಂತಹ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಅವ್ರಿಗೆ ಸರ್ಜರಿಯನ್ನು ಮಾಡಲಾಯಿತು. ಸುಮಾರು 6 ಗಂಟೆಗಳು, ನೋಡಿ ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಪರೇಷನ್ ನಡೆದಿದೆ. 6 ಗಂಟೆಗಳ ಸರ್ಜರಿ ಅವ್ರಿಗೆ ಮಾಡಲಾಗಿದೆ. ಭಾರತೀಯ ಕಾಲಮಾನ ಸಂಜೆ 6 ಗಂಟೆ, ಅಲ್ಲಿ ಅಮೇರಿಕದ ಕಾಲಮಾನ ನೋಡಿದ್ರೆ ಬೆಳಗ್ಗೆ ಅಲ್ಲಿ 8 ಗಂಟೆ ಆಗಿತ್ತು. ಹಾಗಾಗಿನೇ ಎಲ್ಲವೂ ಕೂಡ ಸುಗಮವಾಗಿದೆ ಅಂಥೇಳಿ ಸ್ವತಃ ವೈದ್ಯರೇ ತಿಳಿಸಿದ್ದಾರೆ. ಶಿವರಾಜ್ ಕುಮಾರ್ ಅವ್ರಿಗೆ ಅಲ್ಲಿ ಅವರ ಪತ್ನಿ ಗೀತಾ ಅವರು, ಮಗಳು ನಿವೇದಿತಾ ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಇನ್ನು 25ನೇ ತಾರೀಕರವರೆಗೂ ಅಂದರೆ 1 ತಿಂಗಳ ಕಾಲ ಶಿವಣ್ಣ ಅವರು ಸಂಪೂರ್ಣವಾಗಿ ಬೆಡ್ ರೆಸ್ಟ್ನಲ್ಲಿ ಇರ್ತಾರೆ. ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿದರು, ಹರಕೆಗಳನ್ನು ಕಟ್ಕೊಂಡಿದ್ದರು, ಉರುಳು ಸೇವೆ ಮಾಡಿದರು, ಉಪವಾಸ ವೃತವನ್ನು ಮಾಡಿದರು. ಆ ಎಲ್ಲ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಶಿವಣ್ಣ ಅವರು ಸರ್ಜರಿ ಸಕ್ಸಸ್ ಆಗಿ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ರಮೇಶ್ ನೀಡ್ತಾರೆ. ರಮೇಶ್, ಕೋಟ್ಯಾನುಕೋಟಿ ಕನ್ನಡಿಗರ ಪ್ರಾರ್ಥನೆ ಕೊನೆಗೂ ಫಲಿಸಿದೆ. ಆಪರೇಷನ್ ಯಾವ ರೀತಿ ಸಕ್ಸಸ್ ಆಗಿದೆ ಮತ್ತು ಶಿವಣ್ಣ ಅವರು ಸದ್ಯಕ್ಕೆ ಯಾವ ರೀತಿ ವಿಶ್ರಾಂತಿ ಪಡೀತಾ ಇದ್ದಾರೆ, ಏನು ಸಂದೇಶ ಕೊಟ್ಟಿದ್ದಾರೆ ಅಮೇರಿಕದಿಂದ ರಮೇಶ್? ಪ್ರಭು, ನಿಜಕ್ಕೂ ಏನು ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು ಏನು ಸರ್ಜರಿಗಾಗಿ ಅಮೆರಿಕ ತೆರಳಿದ್ರು. ಕೋಟ್ಯಾಂತರ ಅಭಿಮಾನಿಗಳು ನೀವು ಹೇಳಿದಾಗೆ ಪೂಜೆ ಮಾಡಿದ್ರು, ಹೋಮ ಮಾಡಿದ್ರು, ಹವನಗಳನ್ನ ಮಾಡಿದ್ರು. ಶಿವಣ್ಣ ಯಾವುದೇ ರೀತಿಯಾದಂತ ತೊಂದರೆಗೆ ಒಳಗಾಗದೆ ಕ್ಷೇಮವಾಗಿ ಮತ್ತೆ ಭಾರತಕ್ಕೆ ಬರಬೇಕು, ಕನ್ನಡ ನಾಡಿಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಶಿವಣ್ಣ ಅವ್ರು ಯಾವಾಗ ಅಮೆರಿಕ ಹೋದ್ರು ಅವತ್ತಿಂದನೂ ಕೂಡ ಪೂಜೆಗಳನ್ನ ಮಾಡ್ತಾ ಇದ್ರು. ಅದರ ಪ್ರತಿಫಲವಾಗಿ ಶಿವಣ್ಣ ಅವರಿಗೆ ನಿನ್ನೆ ಸಂಜೆ 6 ಗಂಟೆ ನಂತರ ಆಪರೇಷನ್ ಆಗಿದೆ. ನಿಜಕ್ಕೂ ಏನು ಯಾವುದೇ ರೀತಿಯ ತೊಂದರೆ ಆಗದಂತೆ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಡಾಕ್ಟರ್ ಮುರುಗೇಶ್ ಅವರ ಏನು ನೇತೃತ್ವದಲ್ಲಿ ನಡೆದಂತ ಈ ಒಂದು ಸರ್ಜರಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಆಪರೇಷನ್ಗೂ ಮುನ್ನ ಶಿವಣ್ಣ ಅವರು ತಮ್ಮ ಅಭಿಮಾನಿಗಳ ಜೊತೆ, ಫ್ಯಾನ್ಸ್ ಜೊತೆ ವಿಡಿಯೋ ಕಾಲ್ ಕೂಡ ಮಾತಾಡಿದ್ರು. ಧೈರ್ಯವಾಗಿ ನಾನು ಬರ್ತೀನಿ, ಏನೂ ಆಗೋದಿಲ್ಲ ಅಂತೇಳಿ ಅಭಿಮಾನಿಗಳಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಮಾಡಿದ್ರು. ಹಾಗಾಗಿ ಎಲ್ಲರೂ ಕೂಡ ಧೈರ್ಯವಾಗಿದ್ರು. ಈಗಾಗಲೇ ಅವ್ರ ಫ್ಯಾಮಿಲಿ ಕೂಡ, ಶಿವಣ್ಣ ಅವ್ರ ಫ್ಯಾಮಿಲಿ ಗೀತಕ್ಕ ಆಗಿರ್ಬೋದು, ಮಗಳು ನಿವೇದಿತಾ ಆಗಿರ್ಬೋದು, ಇನ್ನು ತುಂಬಾ ಆಪ್ತರೆಲ್ಲ ಅಮೆರಿಕಾದಲ್ಲೇ ಇದ್ದಾರೆ. ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ. ಶಿವಣ್ಣ ಕೂಡ ಆಪರೇಷನ್ ಆದ ನಂತರ ತುಂಬಾ ಚೇತರಿಕೆಯಿಂದ ಇದ್ದಾರೆ. ಯಾವುದೇ ರೀತಿ ತೊಂದರೆ ಕೂಡ ಆಗಿಲ್ಲ. ಅಂಡ್ ಇನ್ನು ಸುಮಾರು ಅಂದ್ರೆ ಜನವರಿ 24, 25ನೇ ತಾರೀಕಿಗೆ, 26ನೇ ತಾರೀಕಿಗೆ ಬೆಂಗಳೂರಿಗೆ ಬರುವಂತ ಸಾಧ್ಯತೆಗಳಿದೆ. ಆಲ್ಮೋಸ್ಟ್ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ವೈದ್ಯರುಗಳು ಹೇಳಿರೋ ಪ್ರಕಾರ ಶಿವಣ್ಣ ಅವರ ಸರ್ಜರಿ ಸಕ್ಸಸ್ ಆಗಿದೆ, ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಹಾಗಾಗಿ ಯಾರು ಕೂಡ ಭಯ ಪಡೋ ಅವಶ್ಯಕತೆಯೂ ಇಲ್ಲ ಅಂತೇಳಿ ಸಂಪೂರ್ಣವಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶಿವಣ್ಣ ಕೂಡ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ. ಆಲ್ಮೋಸ್ಟ್ 1 ತಿಂಗಳ ಕಾಲ ಬೆಡ್ ರೆಸ್ಟ್ ಅಲ್ಲಿ ಇರಬೇಕಾಗುತ್ತೆ. 26ನೇ ತಾರೀಕಂದ್ರೆ ಆಲ್ಮೋಸ್ಟ್ 30-35 ದಿನ ಬೆಡ್ ರೆಸ್ಟ್ ಆಗುತ್ತೆ. ಅದಾದ ನಂತರ ಶಿವಣ್ಣ ಅವರು ಕರ್ನಾಟಕಕ್ಕೆ ನಮ್ಮ ಜೊತೆನೆ ಮತ್ತೆ ಸಿನಿಮಾಗಳ ಮೂಲಕ, ಬೇರೆ ಬೇರೆ ಏನೋ ಆಕ್ಟಿವಿಟಿಗಳ ಮೂಲಕ, ಶೋಗಳ ಮೂಲಕ, ಡ್ಯಾನ್ಸ್ಗಳ ಮೂಲಕ ಮತ್ತೆ ನಮ್ಮನ್ನ ರಂಜಿಸೋದಕ್ಕೆ ಸಿದ್ಧರಾಗಿ ಬರ್ತಾ ಇದ್ದಾರೆ ಪ್ರಭು. ರಮೇಶ್, ಸಹಜವಾಗಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಮತ್ತು ಕರ್ನಾಟಕ ಅಂತಂದರೆ ಅದು ಒಂದು ರೀತಿ ಭಾವನಾತ್ಮಕವಾದಂಥ ಸಂಬಂಧ. ಪೋರ್ ಆಗಿರ್ಬೋದು, ಮತ್ತು ರಾಜ್ಕುಮಾರ್ ಅವರು ವಿಧಿವಶರಾದಾಗ ಕೂಡ ನಾವು ನೋಡಿದ್ವಿ. ಬಟ್ ಈಗ ಶಿವಣ್ಣ ಅವ್ರಿಗೆ ಈ ರೀತಿ ವಿಚಾರ ಗೊತ್ತಾದ ಮೇಲೆ ಇಡೀ ಕರ್ನಾಟಕ ಶಾಖೆ ಒಳಗಾಗಿತ್ತು. ಬಟ್ ಈಗಲೂ ಕೂಡ ಅವರ ಸಕ್ಸಸ್ ಆಗಿದೆ ಸರ್ಜರಿ ಅಂದಾಗ ಅಷ್ಟೇ ಒಂದು ನಿರಾಳರಾಗಿದ್ದಾರೆ ಅಂತ ಓವರಾಲ್.
ಖಂಡಿತ ಪ್ರಭು, ಯಾಕಂತಂದ್ರೆ ಕರ್ನಾಟಕ ಅಂದ್ರೆ ಕನ್ನಡ ಸಿನಿಮಾ ಚಿತ್ರರಂಗ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಮತ್ತೇನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತೆಲ್ಲ ಏನೇ ಪ್ಯಾನ್ ಇಂಡಿಯಾ ಬಂದಿರ್ಬೋದು, ಸಾವಿರಾರು ಕೋಟಿ ಬಜೆಟ್ ಅನ್ನ ಹಾಕಿ ಸಿನಿಮಾ ಮಾಡುವಂತದ್ದು, ಏನೇ ಎಷ್ಟೇ ಟೆಕ್ನಾಲಜಿ ಬಂದಿರ್ಬೋದು, ಗ್ರಾಫಿಕ್ಸ್ ಬಂದಿರ್ಬೋದು, ಆನಿಮೇಷನ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಆದ್ರೆ ರಾಜ್ಕುಮಾರ್ ಅಂತಂದ್ರೆ ಕನ್ನಡ, ಕನ್ನಡ ಅಂತಂದ್ರೆ ರಾಜ್ಕುಮಾರ್, ಚಿತ್ರರಂಗ ಅಂತಂದ್ರೆ ರಾಜ್ಕುಮಾರ್ ಫ್ಯಾಮಿಲಿನೇ. ಅವ್ರ ಇಡೀ ಕುಟುಂಬ ಚಿತ್ರರಂಗಕ್ಕೆ ಕೊಟ್ಟಿರುವಂತ ಸೇವೆ ಮತ್ಯಾವ ಕುಟುಂಬವೂ ಅಷ್ಟು ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನೋಡಿದ್ರೆ ರಾಜಣ್ಣ ಅವ್ರನ್ನ ನಾವು ಕಳ್ಕೊಂಡಾಗ ಈ ಕರ್ನಾಟಕದಲ್ಲಿ ಆದಂತ ಏನು ಆ ಒಂದು ಅಭಿಮಾನದ ಹೊಳೆ ನೋಡ್ಬೋದು. ಇತ್ತೀಚೆಗೆ ನಾವು ಅಪ್ಪೋರ್ನ ಕಳ್ಕೊಂಡಾಗ್ಲೂ ಕೂಡ ಅದೇ ರೀತಿಯಾದಂತ ನೋವಾಯ್ತು. ಆ ಇಬ್ರು ಅಪರೂಪದ ವ್ಯಕ್ತಿತ್ವಗಳನ್ನ ಕಳ್ಕೊಂಡಾದ್ಮೇಲೆ ಒಂದಷ್ಟು ಆತಂಕ ನೀವು ಹೇಳ್ದಂಗೆ ಮನೆ ಮಾಡಿತ್ತು. ಏನು ಭಯ ಇಲ್ಲದೆ ಇದ್ರು ಕೂಡ ಅದೊಂದು ಆತಂಕ ಕನ್ನಡ ಜನತೆಗೆ, ನೀವು ಎಲ್ಲರೂ ಕೂಡ ಒಂದು ಆತಂಕ ಒಳಗಾಗಿದ್ವಿ. ಶಿವಣ್ಣಗೆ ಈ ತರ ಆಗಿದೆಯಂತೆ, ಏನಾಗುತ್ತೆ ಅಂತ ಹೇಳಿ. ಶಿವಣ್ಣ ಕೂಡ ಕರ್ನಾಟಕವನ್ನ ಬಿಟ್ಟು ಹೋಗ್ಬೇಕಾದ್ರೆ ಕಣ್ಣೀರ್ ಹಾಕುದು ಮೀಡಿಯಾಗಳ ಮುಂದೆ, ನಮ್ಮ ಮುಂದೆ ಎಲ್ಲ ಹೇಳ್ಕೊಂಡು, ನನಗೇನು ಆಗಿಲ್ಲ, ಬಟ್ ಆದ್ರೂ ಸ್ವಲ್ಪ ಭಯ ಆಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೀನಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಿದೆ, ಅದು ಬಿಟ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನೀವ್ ಹೇಳ್ದಾಗೆ ಅವರ ಶಿವಣ್ಣನ್ಗೆ ಆತರ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಡೀ ಕರ್ನಾಟಕದಲ್ಲಿ ಇರುವಂತ ಶಿವಣ್ಣ ಅಭಿಮಾನಿಗಳು ಸಾಕಷ್ಟು ಜನ ಮನೆ ಹತ್ರ ಬಂದ್ರು. ಶಿವಣ್ಣ ಎಲ್ರಿಗೂ ಕೂಡ ಏನು ಸೆಕೆಂಡ್ ಅನ್ನ ಮಾಡಿ ಧೈರ್ಯವಾಗಿ ನಾನು ಹೋಗಿ ಬರ್ತೀನಿ, ಏನ್ ತಲೆ ಕೆಡಿಸ್ಕೋಬೇಡಿ ನೀವು, ನಾನು ಆರಾಮ್ ಬರ್ತೀನಿ ಅಂತ ಅಂದ್ರೆ ಅವ್ರ ಅಭಿಮಾನಿಗಳೆಲ್ಲ ಶಿವಣ್ಣನ್ಗೆ ಏನಾಗುತ್ತೋ ಅಂತ ಭಯದಲ್ಲಿ ಬಂದು ನಿಂತ್ಕೊಂಡ್ರು. ಶಿವಣ್ಣ ಕೂಡ ಅಳ್ಕೊಂತಾನು ಕೂಡ ಅಭಿಮಾನಿಗಳಿಗೆ ಧೈರ್ಯವನ್ನ ಕೊಡ್ತಾರೆ. ಇದು ದೊಡ್ಡ ಮನೆ ಗುಣ ಅಲ್ಲದೆ, ದೊಡ್ಡ ಮನೆ ದೊಡ್ಡತನ ಅಲ್ಲದೆ ಮತ್ತೇನು ಆಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಭು. ಜೊತೆಗೆ ಏನೋ ಶಿವಣ್ಣಗೆ ಈಗಾಗಲೇ ಆರೋಗ್ಯವಾಗಿದ್ದಾರೆ. ಸಹಜವಾಗಿ ಆತಂಕ ಇತ್ತು, ಆ ಒಂದು ಭಯ ಇತ್ತು, ಏನಾಗುತ್ತೋ ಏನೋ ಅಂತ. ಡಾಕ್ಟರ್ಗಳು ಕೂಡ ಇಲ್ಲಿಂದ ಶಿವಣ್ಣ ಹೋಗಿನ ಮುಂಚೆನೂ ಕೂಡ ಹೇಳಿದ್ರು, ಒಂದು ಚಿಕ್ಕ ಸರ್ಜರಿ ಅಷ್ಟೇ, ಯಾವ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಬನ್ನಿ, ನಾವು ನೋಡ್ಕೊಂತೀವಿ ಅಂತ ಹೇಳಿ ಡಾಕ್ಟರ್ ಮುರುಗೇಶ್ ಅವರ ತಂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಅದ್ಭುತವಾಗಿ ಏನು ಯಾವ್ದಾದ್ರು ತೊಂದರೆ ಆಗದಂತೆ ಸರ್ಜರಿಯನ್ನ ಮುಗಿಸ್ಕೊಟ್ಟಿದ್ದಾರೆ. ಶಿವಣ್ಣ ಆರಾಮಾಗಿ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ. ಇವತ್ತು ಕೂಡ ಮೊನ್ನೆ ಬಿಫೋರ್ ಆಪರೇಷನ್ ಒಂದು ವಿಡಿಯೋ ಕಾಲ್ ಮಾಡಿದ್ರು, ಆಫ್ಟರ್ ಆಪರೇಷನ್ ಕೂಡ ಒಂದು ವಿಡಿಯೋ ಕಾಲ್ ಮಾಡೋ ಸಾಧ್ಯತೆಗಳಿದಾವೆ. ಅದು ಅತಿ ಶೀಘ್ರ ಇನ್ನೇನು ಒಂದು ಇವತ್ತು ಸಂಜೆ ಒಳಗಡೆ ಒಂದು ವಿಡಿಯೋ ಕಾಲ್ ಬರುತ್ತೆ. ಶಿವಣ್ಣ ಕೂಡ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಚಿತ್ರರಂಗ ಕೂಡ ನೋಡ್ಬೋದು, ಶಿವಣ್ಣ ಈ ತರ ಆಗಿದೆ ಅಂತ ತಕ್ಷಣ ಎಲ್ಲರೂ ಕೂಡ ಬಂದ್ರು, ವಿಶ್ ಮಾಡಿದ್ರು, ಹೋಗ್ ಬನ್ನಿ ನಾವು ನೋಡ್ಕೊಂತೀವಿ ಚಿತ್ರರಂಗ, ನೀವು ಬರೋದು ನಮ್ ಜವಾಬ್ದಾರಿ ಇರುತ್ತೆ, ನಿಮ್ಗೇನು ಆಗೋದಿಲ್ಲ ಅಂತ ಹೇಳಿ ಸುದೀಪ್ ಆಗಿರ್ಬೋದು, ಏನು ಡಾಲಿ ಧನಂಜಯ ಆಗಿರ್ಬೋದು, ಬೇರೆ ಬೇರೆ ನಟರುಗಳಾಗಿರ್ಬೋದು, ಎಲ್ಲರೂ ಕೂಡ ಅವ್ರಿಗೆ ವಿಶ್ ಮಾಡಿ ಕಳಿಸಿದ್ರು. ಅವ್ರೆಲ್ಲರ ಅಭಿಮಾನಿಗಳ ಪರ ಫಲ ಕೋಟ್ಯಾಂತರ ಅಭಿಮಾನಿಗಳ ಆಸೆ ಪಟ್ಟಂತೆ ಪ್ರಾರ್ಥನೆಯಂತೆ ಶಿವಣ್ಣ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಕ್ಸಸ್ಫುಲ್ ಆಗಿ ಸರ್ಜರಿ ಆಗಿದೆ. ಏನು ಇನ್ನೊಂದು ತಿಂಗಳಲ್ಲಿ ಹೇಗೇನ್ ಕರ್ನಾಟಕಕ್ಕೆ ಬರ್ತಾರೆ, ಅವತ್ತೊಂದು ಪ್ರೆಸ್ ಮೀಟ್ ಆಗುತ್ತೆ, ಅವತ್ತು ಕೂಡ ನಾವೆಲ್ಲರೂ ಕೂತ್ಕೊಂಡು ಅವ್ರನ್ನ ಖುಷಿಯಿಂದ ನೋಡ್ಬೋದು ಪ್ರಭು. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಶಿವಣ್ಣ ಅವ್ರಿಗೆ ಸರ್ಜರಿ ಸಕ್ಸಸ್ ಆಗಿದೆ. ಡಾಕ್ಟರ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಆಪರೇಷನ್ ಮಾಡಿದ್ದಾರೆ. ಬಟ್ ಒಂದು ಖುಷಿ ವಿಚಾರ, ಯಾವುದೇ ರೀತಿಯಾದಂಥ ಅಡಚಣೆಗಳಿಲ್ಲದೆ ಅವ್ರಿಗೆ ಸರ್ಜರಿ ಆಗಿದೆ. ನಿರಂತರ 6 ಗಂಟೆಗಳ ಕಾಲ ಕನ್ನಡಿಗರು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಕಾಗಿಲ್ಲ. ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬನ್ನಿ ಅಂತ ನಾವು ಆಶಿಸ್ತೇವೆ.